So this is a Yakshagana team. So Srinivas, do you have anything to say about your stay in Brunei and how was your Yakshagana experience? See, our Yakshagana team, Karnataka Kaladarshini, has visited many countries, right? But this time it is a very much memorable one. His Highness, the High Commissioner of India, Sri Ramu Sir, has arranged the program in such a way that we are all in one home. Thank you for the whole team who have in this kind of this one. But second thanks, Dr. Murali. ಇವರು ನಮ್ಮ ಊರಿನವರು, ಕರ್ನಾಟಕದವರಾದರೂ ಇಲ್ಲಿ ಬಂದು ನಮಗೆ ಈ ಊರಿನಲ್ಲಿ ನಮ್ಮ ಮನೆ ತೋರಿಸ್ಕೊಟ್ಟಾಗಾಯ್ತು, ಅವ್ರ ಮನೆಗೆ ಬಂದಾಗಾಯ್ತು. ಅಂದ್ರೆ ಒಬ್ಬರು ನಮ್ಮ ಬಂಧುಗಳ ಮನೆಗೆ ನಾವು ಬಂದ್ರೆ ಹೇಗಾಗ್ತದೆ ಹಾಗಾಯ್ತು. ಅವರ ಟೀಮ್ ಅಂದ್ರೆ ಬಹಳ ದೊಡ್ಡದಾಗಿತ್ತೆ. ಎಲ್ಲ ಇಲ್ಲಿ ಇರುವವರು ಸೇರಿ, ಅಲ್ಲದೆ ಇಲ್ಲಿ ಊರಿಂದ ಬೇರೆ ಬೇರೆ ಕಡೆಯಿಂದ ಬಂದ ಇಲ್ಲಿ ನೆಲೆಸಿರುವವರು ಎಲ್ಲರನ್ನು ಸೇರಿಸಿ ಒಂದು ಕಾರ್ಯಕ್ರಮವನ್ನು ಬಹಳ ಚೆನ್ನಾಗಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ನಾವು 3 ದಿನ ಹೇಗೆ ಕಳೆದಿದ್ದೇವೋ ಗೊತ್ತಿಲ್ಲ. ಈಗ ನಾವು ಊರಿಗೆ ಹೋಗ್ಬೇಕಂದ್ರೆ ನಮ್ಗೆ ಬೇಜಾರಾಗತ್ತೆ. ನಿನ್ನೆ ನಮ್ಮ ಕೆಲವರ ಹತ್ರ ಹೇಳಿದ್ದೇನೆ, ಇಷ್ಟು ಒಳ್ಳೆಯ ಕಾರ್ಯಕ್ರಮ, ಇಷ್ಟು ಒಳ್ಳೆಯ ಸಂಯೋಜನೆ ಮಾಡಿದವರು ನಾವು ಇಷ್ಟವರೆಗೆ ಯಾವತ್ತೂ ನೋಡಲಿಲ್ಲ. ಮತ್ತೆ ಅವರನ್ನು ಎಲ್ಲ ಅವರೇ ಕೈಯಿಂದ ಹಾಕೊಂಡು ಮಾಡಿಕೊಂಡು ಅವರ ಮಿತ್ರರನ್ನು ಸೇರಿಸಿಕೊಂಡು ಈಗ ಕಾರ್ಯಕ್ರಮ ಮಾಡಿಸಿದ್ದಾರೆ. ಇವರು ನಮ್ಮ ಭಾರತ ದೇಶಕ್ಕೆ ಒಂದು ಹೆಸರನ್ನು ತಂದುಕೊಟ್ಟಿದ್ದಾರೆ. ಅದರಂತೆ ಎಲ್ಲ ನಮ್ಮ ಸಂಬಂಧಪಟ್ಟ ICCRನ ಎಲ್ಲ ಅಧಿಕಾರಿಗಳಿಗೂ, ಅಲ್ಲಿಗೆ ಹೈ ಕಮಿಷನರ್ ಆಫ್ ಇಂಡಿಯಾ ಅವರು, ಅವರ ಸಿಬ್ಬಂದಿ ವರ್ಗದವರಿಗೂ ನಾನು ನಿಜವಾಗಿ ಧನ್ಯವಾದವನ್ನು ಹೇಳ್ತೇನೆ. Hi, namaste. My name is Gautam. So, coming to Brunei was very much heartfelt when I came here. We got Indian homely cooked food, and also we had a very good Karnataka breakfast, what I can tell. So we missed our hometown cooking, and also in Brunei we had a very beautiful performance, and also the High Commission, I thank Dr. Sri Ramu sir and also Dr. Murali sir for arranging this program and welcoming the artists with the open hands. Thank you. ನಮಸ್ತೆ ಸರ್. This is the drummer. ಸರ್, ತುಂಬ ಖುಷಿ ಆಗ್ತಾ ಇದೆ ನಮ್ಮ ದೇಶದಿಂದ ಈ ದೇಶಕ್ಕೆ ಬಂದು. ತುಂಬ ಖುಷಿ ಆಗ್ತಾ ಇದೆ. ನಾವು ನಮ್ಮ ಕರ್ನಾಟಕ ಕಲಾದರ್ಶಿನಿ ಟೀಮಿನ ವತಿಯಿಂದ ನಾವು ಇಲ್ಲಿ ಬಂದು ಒಂದು ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ನಮಗೆ ಇಲ್ಲಿ ರಾಮು ಸರ್ ಅವರು ಹಾಗೆ ಅವರ ಸಿಬ್ಬಂದಿ ವರ್ಗದವರು, ನಮ್ಮ ಊರಿನ, ನಮ್ಮ ದೇಶದ ಎಲ್ಲ ಇಲ್ಲಿರುವಂತಹ ನಾಗರಿಕರು ತುಂಬ ನಮ್ಮನ್ನು ಆತ್ಮೀಯತೆಯಿಂದ ಕಂಡು ನಮ್ಮನ್ನು ತುಂಬ ಒಳ್ಳೆಯ ರೀತಿಯಿಂದ ನೋಡ್ಕೊಂಡಿದ್ದಾರೆ. ಅವರಿಗೆ, ರಾಮು ಸರ್ ಅವರಿಗೆ ಮತ್ತು ಇಲ್ಲಿ ನಮಗೆ ಸಹಕಾರ ಮಾಡಿದಂಥ ಎಲ್ಲರಿಗೂ ನಾವು ಧನ್ಯವಾದ ಮಾಡ್ತೇವೆ ಸರ್. ನಮಸ್ತೆ, Mahisha sir. ಶ್ರೀಧರ್ ಕಾಂಜನ್ ಅಂತ. ತುಂಬ ಸಂತೋಷ ಆಗ್ತಾ ಇದೆ. ನಾವು ಬರುವಾಗ ತುಂಬ ಹೆದರಿದ್ದೇವೆ, ಏನು ವ್ಯವಸ್ಥೆ ಹೋಗಿ ಅಂತ. ಇಲ್ಲಿ ಬಂದು ನೋಡಿದಾಗ ತುಂಬ ಖುಷಿ ಆಯಿತು. ರಾಮು ಸರ್ ಹಾಗೂ ಎಲ್ಲ ವ್ಯವಸ್ಥೆ ಮಾಡಿದಂತಹ ಡಾಕ್ಟರ್ ಮುರಳಿ ಸರಿಗೆ ಮತ್ತು ಧನ್ಯವಾದಗಳು. ನಮಸ್ತೆ ರಾಮ್ಜಿ, ನನ್ನ ಹೆಸರು ಅಜಿತ್. ನಾನು ಸಾಧಾರಣ ಒಂದು 10-12 ದೇಶಕ್ಕೆ ಹೋಗಿದ್ದೇನೆ. ಇಲ್ಲಿಯಷ್ಟು ಉತ್ತಮ ರೀತಿಯ ಸಹಕಾರವನ್ನು ಕೊಟ್ಟವರು ನಮಗೆ ಕಂಡು ಬಂದಿಲ್ಲ. ಅಂತೂ ಇಲ್ಲಿ ನಮಗೆ ತುಂಬ ಖುಷಿ ಆಯಿತು. ನಿಮ್ಮ ವ್ಯವಸ್ಥೆ ಮತ್ತು ಡಾಕ್ಟರ್ ಮುರಳಿ ಅವರ ವ್ಯವಸ್ಥೆ ತುಂಬ ಸಂತೋಷವಾಯಿತು. ಹೀಗೆ ಮುಂದೆ ನಿಮ್ಮ ಸಹಕಾರ ಇರಲಿ ಅಂತ ನಾನು ಬೇಡಿಕೊಳ್ಳುತ್ತೇನೆ. Namaste, Ramu sir. This is Sridhar. First time I am traveling international travel, and I performed in lot of places in India, lot of states. But this is very good memory that is in my life, and I must tell about the hospitality and stay. Unbelievable. Dr. Murali sir arranged fantastic. Thank you sir. Thank you so much. Bhagwat. ನಮಸ್ಕಾರ ಸರ್, ನಾನು ಸುಬ್ರಹ್ಮಣ್ಯ ನಾವಡ ಅಂತ. ನಾನು ಇಷ್ಟರೊಳಗೆ 3 ಕಂಟ್ರಿಗೆ ಹೋಗಿದ್ದೇನೆ. ಆದರೆ ಇಲ್ಲಿ ಸಿಕ್ಕಿದಷ್ಟು ಆತಿಥ್ಯ ಎಲ್ಲೂ ಸಿಗಲಿಲ್ಲ. ಇಲ್ಲಿ ಆತಿಥ್ಯದೊಂದಿಗೆ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ, ಆಮೇಲೆ ಅಷ್ಟಲ್ಲದೆ ಶ್ರೀ ಮುರಳಿ ಸರ್ ಅವರು
ನಮ್ಮನ್ನು ಎಲ್ಲ ಕಡೆಗೆ ಕರ್ಕೊಂಡೋಗಿ ಒಳ್ಳೆ ರೀತಿಯಲ್ಲಿ ನಮ್ಮ ದಕ್ಷಿಣ ಕನ್ನಡದ ಆಹಾರ ಹೇಗಿದೆ ಆ ರೀತಿಯ ಆಹಾರವನ್ನು ಸಹ ಕೊಟ್ಟು ನಮಗೆ ಯಾವುದೇ ತೊಂದರೆ ಆಗದಿದ್ದ ರೀತಿ ನೋಡಿಕೊಂಡಿದ್ದಾರೆ. ರಾಮು ಸರು ಹಾಗೂ ಮುರಳಿ ಸರು ಹಾಗೂ ಇಲ್ಲಿನ ಪೂರ್ಣ ಭಾರತದವರಿಗೆ ನನ್ನ ವಂದನೆಗಳು. ನಮಸ್ಕಾರ. Tea engineers. Namaste everyone. I want to read a short message that I have written for all of you. So I'm Anish Raghavendra, representing the team Karnataka Kaladarshini. So we arrived on a beautiful country called Brunei on the afternoon of 28th January, and the hospitality we have received since then has been truly heartwarming. From the moment we landed, Dr. Murali sir and the respective officials of High Commission of India were there to receive us at the airport. They have been with us in every step of the way, ensuring excellent accommodation for our 9-member team. They even hosted a surprise dinner for us on our first day here in Brunei, which was a wonderful gesture that made us feel completely at home. Yesterday on 28th January, we had a chance to visit a local museum and followed by our Ekshagana performance in the evening. I have to say this, I was genuinely pleased to see how the audience connected with the art form. Cheering and energy right until the end of the show meant world to us. I am humbled and honored to perform in such a beautiful country. I want to express my sincere gratitude to the ICCR and all the dignitaries and the local people who gave this golden opportunity to represent the richest art form of Karnataka, Ekshagana. Finally, a huge thanks to the entire local team here. I am deeply impressed by the meticulous planning, flawless execution and the warmth with which all of you treated us. Thank you. Dhanyavadagalu. Thank you, Brunei. ಧನ್ಯವಾದಗಳು ಸರ್. Yeah, Karthik hello. sir. Yeah, myself Karthik Kumar. So when we heard we are going to perform in Brunei, so we heard the country name first time. Then we searched about Brunei and then we had lot of doubts. So we don't know anyone, there is no contact. But that time when we landed in Brunei, the team of High Commission of India and Dr. Murali sir, they were here, and till we leave, they gave a very good support, very good hospitality, very good stay, food, everything was very good. They made us feel like a home itself. Now the Brunei name, it remains forever in our heart. Thank you so much. Thanks so much, High Commission of India and Dr. Murali sir. Thank you ಎಲ್ಲರಿಗೂ. Thank you. Thank you. Thank you. Thank you so much. Thank you. Thank you, sir. Thank you. Thank you. Thank you. Thank you, sir, for your fantastic team and your fantastic performance.